ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ ಈ ವರ್ಷ ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ಕಾಲರ್ಶಿಪ್ ಬರೋದಿಲ್ಲ ಮತ್ತು ಯಾರಿಗೆ ಬರೋದಿಲ್ಲ ಮತ್ತು ಯಾಕೆ ಬರೋದಿಲ್ಲ ಅಂತ ನಾನು ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಫ್ರೆಂಡ್ಸ್, ನೀವು ಯಾವುದೇ ಕ್ಯಾಟಗರಿ ಕೂಡ ಒಂದು ಅರ್ಜಿ ಕೂಡ ಸಲ್ಲಿಸಿದ್ರು ಕೂಡ ಮತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ, ಈಗ ಮೊದಲನೇದಾಗಿ ಒಂದೇ ಕಂಡೀಷನ್ಸ್ ಏನಪ್ಪ ಅಂದರೆ, ನೀವು ಇಯರ್ ಆಫ್ ಸ್ಟೂಡೆಂಟ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳಿಗೆ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ಏನಾದರೂ ಈಗ ಮ್ಯಾನೇಜ್ಮೆಂಟ್ ಕೊಟ್ಟೋದಲ್ಲಿ ಅಡ್ಮಿಷನ್ ಆಗಿದ್ದರೆ ಅಂಥ ಒಂದು ವಿದ್ಯಾರ್ಥಿಗೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಅದನ್ನು ಫಸ್ಟ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮ್ಯಾನೇಜ್ಮೆಂಟ್ ಕೊಟ್ಟೋದಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ಯಾವುದೇ ಕ್ಯಾಟಗರಿ ಇರ್ಬೋದು ಅವರಿಗೆ ಬರೋದಿಲ್ಲ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ನೀವು ಮ್ಯಾನೇಜ್ಮೆಂಟ್ ಕೋಟ ಇರೋದೇ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ನಿಮ್ಮ ವಾರ್ಷಿಕ ಆದಾಯ, ತಂದೆ ತಾಯಿಯರ ವಾರ್ಷಿಕ ಆದಾಯ ಈಗ 1 ಲಕ್ಷ ದಾಟಿತ್ತು, ನೀವು OBC ಕ್ಯಾಟಗರಿ ಒಳಗಡೆ ಬರ್ತಾ ಇದ್ದರೆ ಅಂಥ ಒಂದು ವಿದ್ಯಾರ್ಥಿಗಳು ಕೂಡ ಬರೋದಿಲ್ಲ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, SC/ST ವಿದ್ಯಾರ್ಥಿಗಳಾಗಿದ್ದು 2.5 ಲಕ್ಷ ನಂತರ ಏನಾದರೂ ಅವ್ರದ್ದು ಇನ್ಕಮ್ ಲಿಮಿಟ್ ಇತ್ತಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಈ 3 ಕಂಡೀಷನ್ ಇದೆ ಅಂಥ ಒಂದು ವಿದ್ಯಾರ್ಥಿಗೆ ಬರೋದಿಲ್ಲ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಯಾರು NPCI ಮ್ಯಾಪಿಂಗು, ಆಧಾರ್ ಸೀಡಿಂಗ್ ಮಾಡಿಸಿಲ್ಲ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟು ಆಧಾರ್ ನಂಬರ್ ಲಿಂಕ್ ಆಗಿಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಹಣ ಜಮಾ ಆಗೋದಿಲ್ಲ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಲಾಸ್ಟ್ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಜುಲೈ 15, 2024 ಒಳಗಾಗಿ ನೀವು ಲಿಂಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ ಈಗ ಆಲ್ರೆಡಿ ಏನಪ್ಪ ಅಂದರೆ, ನೀವು ಹಳೇದು ಏನಾದರೂ ನೀವು ಕ್ಯಾಸ್ಟ್ RD ಅಥವಾ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ರೆ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರೋದಿಲ್ಲ. ಯಾಕೆಂದರೆ ನೀವು ಹೊಸದಾಗಿ ಅರ್ಜಿ ಕೂಡ ಮತ್ತೆ ಈ ವರ್ಷ ಏನು ಕರೀತಾರೆ ಅವಾಗ ನೀವು ಹೊಸದೊಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ, ಮತ್ತು ಅದು OBC ಕ್ಯಾಟಗರಿ ಆಗಿದ್ದರೆ 2A 2B 3A 3B ಇದ್ದರೆ ನೀವೇನು ಮಾಡಬೇಕಂದ್ರೆ 1 ಲಕ್ಷ ರೂಪಾಯಿ ಒಳಗಡೆ ಇರುವಂಥ ಒಂದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. SC/ST ಇದರಿಂದ 2.5 ಲಕ್ಷ ಒಳಗಡೆ ಇರಬೇಕಾಗುತ್ತೆ. 2.5 ಲಕ್ಷ ದಾಟಿದರೆ ಬರೋದಿಲ್ಲ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ ಇನ್ನೊಂದು ಇಂಪಾರ್ಟೆಂಟು ಕ್ಯಾಟಗರಿ 1 ವಿದ್ಯಾರ್ಥಿಗಳಿದ್ದರು ಅವ್ರಿಗೆ ಕೂಡ ಸೇಮ್ ಏನಂದರೆ 2 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇತ್ತಂದರೆ ಅಂಥವ್ರಿಗೆ SSP ಸ್ಕಾಲರ್ಶಿಪ್ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ. ಒಂದು ವೇಳೆ 2 ಲಕ್ಷ ರೂಪಾಯಿ ಇನ್ಕಮ್ ಒಳಗಡೆ ಇದ್ದು ಬೇರೆ ಯಾವುದೇ ಒಂದು ಸ್ಕಾಲರ್ಶಿಪ್ನ ಪಡ್ಕೊಂಡಿಲ್ಲ ಅಂತಂದರೆ ಅಂಥ ಒಂದು ವಿದ್ಯಾರ್ಥಿಗೆ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬರುತ್ತೆ. ಇದನ್ನು ಬಿಟ್ಟು ಬೇರೆ ಯಾವ ವಿದ್ಯಾರ್ಥಿ ಕೂಡ ಸ್ಕಾಲರ್ಶಿಪ್ ಬರೋದ್ರೆ, ಮ್ಯಾನೇಜ್ಮೆಂಟ್ ಕೊಟ್ಟಾದರೆ ಅಡ್ಮಿಷನ್ ಆಗಿದ್ದರೆ ಅಂದರೆ ಖಂಡಿತ ಕೂಡ ಅವ್ರಿಗೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಆಗಿದ್ದು ಕೂಡ ಬರುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ. ಇದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೂಡ ನನಗೆ ಕ್ವಶನ್ಸ್ ಕೂಡ ಕೇಳ್ತಾಯಿದ್ರು, ಸರ್ ನಾವು ಮ್ಯಾನೇಜ್ಮೆಂಟ್ ಕೊಟ್ಟಾದರೆ ಅಡ್ಮಿಷನ್ ಆಗಿದ್ದೀವಿ, ಪ್ರೈವೇಟ್ ಕಾಲೇಜ್ನಲ್ಲಿ ಲಕ್ಷ ಕೊಟ್ಟಿದ್ದೀವಿ, ನಮ್ಮ ಸ್ಕಾಲರ್ಶಿಪ್ ಬರುತ್ತಾ ಅಂತ. ಇಲ್ಲ, ಅದು ಬರೋದಿಲ್ಲ. ಮತ್ತು ಅದ್ರ ಜೊತೆ ಫೀ ಕನ್ಸೆಷನ್ ಅಮೌಂಟ್ ಖಂಡಿತ ಕೂಡ ಎಲ್ಲ ವಿದ್ಯಾರ್ಥಿ ಕೂಡ ರಿಲೀಸ್ ಮಾಡ್ತಾರೆ, ಯಾರು ಎಲಿಜಿಬಲ್ ಇದ್ದಾರೆ ಅಂಥ ಒಂದು ವಿದ್ಯಾರ್ಥಿಗೆ ಮಾತ್ರ. ಸೊ ಹಾಗಾಗಿ ಇದು ಇವತ್ತಿನ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೂಡ ಕೇಳ್ತಾಯಿದ್ರು, ಸರ್ ನಮಗೆ ಬರುತ್ತೋ ಇಲ್ಲ ಅಂತ ಮೆಸೇಜ್ ಕೂಡ ಮಾಡಿದ್ರು. ಹಾಗಾಗಿ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ನೀವು ಡೌಟ್ಸ್ಗಳಿದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.